ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಕೀರ್ತಿಯವ್ರ ಮನೆಯಲ್ಲಿದ್ದೀವಿ. ಇವತ್ತು ಆಗಲೇ 10:30 11 ಗಂಟೆ ಅಂತ ಅನಿಸುತ್ತೆ. ಕೀರ್ತಿಯವ್ರ ಮನೆಯಲ್ಲಿದ್ದೀವಿ. ಸೊ ಯಾಕಪ್ಪ ಅಂತಂದರೆ ಕೀರ್ತಿಯವ್ರಿಗೆ ಯಾವುದೋ ಒಂದು ಕೇಟ್ರಿಂಗ್ ಆರ್ಡರ್ ಬಂದಿತ್ತು. ಸ್ವೀಟ್ಸು, ಸಮೋಸ ಎಲ್ಲ ಜಾಸ್ತಿ ಒಂದು 150 ಕ್ವಾಂಟಿಟಿನಲ್ಲಿ ಜಾಮೂನ್ ಮಾಡಬೇಕಾಗಿತ್ತು. ಅದಕ್ಕೆ ಒಬ್ಬರೇ ಅದು ಉಂಡೆ ಕಟ್ಕೊಂಡು ಮಾಡೋಕ್ಕಾಗಲ್ವಲ್ಲ. ನಾನು ಹೇಳ್ತಾ ಇರ್ತೀನಿ ಕೀರ್ತಿಗೆ, ಏನಾದ್ರು ಹೆಲ್ಪ್ ಇದ್ದರೆ ಕರೀರಿ ಕೀರ್ತಿ, ಬರ್ತೀನಿ ಅಂತ ಹೇಳ್ತಾನೆ ಇರ್ತೀನಿ. ಸೊ ಅದಕ್ಕೆ ನಿಖಿತಾ ಇವತ್ತು ಬನ್ನಿ ಅಂತ ಹೇಳಿದ್ರು. ಸೊ ನಾನು ಕೀರ್ತಿ ಮನೆಗೆ ಇವಾಗ ಬಂದು ಜಾಮೂನ್ ಉಂಡೆ ಎಲ್ಲ ಕಟ್ಟುತ್ತಾ ಇದ್ದೀವಿ. ಫ್ರೈ ಮಾಡಬೇಕು ಇವಾಗ. ಸೊ ಡ್ರೈ ಜಾಮೂನ್ ಮಾಡಬೇಕು ಅಂತ ಇವಾಗೆಲ್ಲ ಮಾಡ್ತಾ ಇರೋದು. ಡ್ರೈ ಜಾಮೂನ್ ಮಾಡೋಕ್ಕೆ ಅಂತ ಮಾಡ್ತಾ ಇರೋದು. ಕೊಬ್ಬರಿ ತುರಿ ಆಮೇಲೆ ಕೊಬ್ಬರಿ ತುರಿ ಹಾಕ್ಬಿಟ್ರೆ ಅದೆಲ್ಲ ಪಾಕಿದ್ಮೇಲೆ ಎತ್ಬಿಡ್ಬೇಕು, ಬಿಡಬಾರ್ದು ಅದ್ರಲ್ಲೇನೇನೆ. ಅದೇ ಏನಂದ್ರೆ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು, ಅವಾಗ್ಲೇ ಡ್ರೈ ಜಾಮೂನ್ ಮಾಡಕ್ ಆಗೋದು. ನನ್ ಫಸ್ಟ್ ಮನೆ ಹೌಸ್ ವಾರ್ಮಿಂಗ್ ಹೋಗಿ ತಕ್ಷಣನೇ ಜೂನ್ ಹೋಗಿದ್ದೀವಿ. ಜೂನ್ 9ಕ್ಕೆ ಹೋಗಿದ್ದು. ನಮ್ಮ ಮನೆ ಹೌಸ್ ವಾರ್ಮಿಂಗ್ 12th ಜೂನ್ 12 ಅಷ್ಟೊತ್ತಿಗೆ ಒಂದಷ್ಟು 200+ ಡ್ರೈ ಜಾಮೂನ್ ಮಾಡಿದ್ದೆ. ಅವಾಗಲೇ ಎಲ್ಲ ಸೂಪರ್ ಚೆನ್ನಾಗ್ ಮಾಡಿದ್ದೆ. ಇವ್ರಿಬ್ರದ್ದು ಹೆವಿ ಗಲಾಟೆ ಆಗ್ಬಿಟ್ಟಿದೆ. ಟೈಮ್ ನೋಡಿ 10:15 ಆಗ್ಲೇ. ಏನ್ ಗಲಾಟೆ ಅಂತ ಇಲ್ಲಿ ಇವಾಗ ಇಷ್ಟು ಉಂಡೆ ಕಟ್ಟಬೇಕು. 130 ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಹೌದೌದು ಆಗುತ್ತೆ. ಹೌದು ಜಾಸ್ತಿ ಆದ್ರೆ ಕಾಲ್ತಂಗಡಿ ಕಳಿಸ್ತೀನಿ. ಹೌದು. ಆಮೇಲೆ ಇನ್ಯಾರು ನಮ್ಮ ಆಂಟಿ ಹಂಗೆ ಹೌದೌದು ಹಂಗೆ ಅದಕ್ಕೆ ಪ್ಲಾನ್ ಮಾಡಿ ಡ್ರೈ ಜಾಮೂನ್ ನಡೀತಾ ಇರೋದು. ಸ್ವಲ್ಪ ಮೈದಾ ಆಡ್ ಮಾಡಿದೆ ಅಂದ್ರೆ ಇದು ಡ್ರೈ ಜಾಮೂನ್ ಸ್ವಲ್ಪ ತುಂಬಾ ಸಾಫ್ಟ್ ಆಗ್ಬಿಟ್ರೆ ಅದಕ್ಕೆ ಆಕ್ಚುಲಿ ನಾನು ಜಾಮೂನ್ ಇಲ್ದೇನೆ ಪೌಡರ್ ಇಲ್ದೇನೆ ಮೈದಾ ಮಿಲ್ಕ್ ಪೌಡರ್ ಕೋವಾ ಕೊಟ್ಟು ಮಾಡ್ತಾರೆ. ಇಲ್ಲ ನಾನು ಪೌಡರ್ ಪ್ಲೈನ್ ಫ್ಲೋರ್. ಓಕೆ. ಇದು ಸೆಲ್ಫ್ ರೈಸಿಂಗ್ ಫ್ಲೋರ್ ಅಂತ ಬರುತ್ತೆ. ಕೇಕ್ ಎಲ್ಲ ಮಾಡ್ತಾರೆ. ಅದು ಮಾಡ್ತಾ ಇದ್ದೀನಿ. ಜಾಮೂನ್ ಪ್ಯಾಕೆಟ್ ಯೂಸ್ ಮಾಡ್ತಿರ್ಲಿಲ್ಲ. ನಾನು ಎಲ್ಲಾ ಕಡೆ ಹೋದ್ರೆ ನಂಗೆ ಹೇಳೋದು ನಾನು ಹೆಡ್ ಶೆಫ್. ಈಗ ಇವರು ಮೈನ್ ಶೆಫ್ ಇರ್ಬೋದು, ಬಟ್ ಇವಾಗ ನಾನು ಹೆಡ್ ಶೆಫ್. ನಂಗೆ ಹೆಲ್ಪ್ ಮಾಡಕ್ ಬಂದಿದೀವಿ ಅಂತ ಹೇಳಿದಾಗ ಅವರು ಜೂನಿಯರ್ ಶೆಫ್. ಅದ್ರಲ್ಲಿ ನೋಡಿ ಅಲ್ಲ, ಅದನ್ನೇ ರಕ್ಷಿ ದಟ್ ವಿ ಹ್ಯಾವ್ ಟು ಲೀವ್. ಬರಬಾರ್ದು ಅದು. ನೋಡು ಇಲ್ಲೇ ಹೋದ್ರು ಮೊನ್ನೆ ಹೇಳಿಕ್ಕೆ ಅಲ್ಲಿ ನೋಡಲ್ಲಿ ಹೆಂಗ್ ಮಾಡ್ತಾರೆ. ಮೆಲ್ಬರ್ನ್ ನೆನಪು ನನ್ನ ಫಸ್ಟ್ ಹೌಸ್ ವಾರ್ಮಿಂಗ್. ಎಷ್ಟೊಂದ್ ಜನ ನನ್ನ ಡ್ರೈ ಜಾಮೂನ್ಗೂ ಫ್ಯಾನ್ಸ್ ಇದ್ರು ಬಿಡಿ. ಇಲ್ಲ ಅದೇ ಉದ್ರಿಸ್ಬಿಟ್ಟು ಜಾಮೂನ್ ರೆಡಿ ಆಗಿದೆ. ಡ್ರೈ ಜಾಮೂನ್ ರೆಡಿ. ಎಷ್ಟು ಗೊತ್ತಾ ಟೈಮ್ ಇವಾಗ? 12 ಗಂಟೆ ನೋಡಿ. 12 ಗಂಟೆ ರಾತ್ರಿ ನೋಡಿ. 10:30 ಶುರು ಮಾಡಿದ್ದು. 12 ಗಂಟೆ ಆಯ್ತು. 12:10 ಆಯ್ತು. ಇಲ್ಲಿಲ್ಲ, ಈ ಪಾಕದಲ್ಲಿ ಎಷ್ಟೊಂದಿದೆ ಹಾಗೆ. ಓಕೆ ಫ್ರೆಂಡ್ಸ್, ಇವತ್ತು ಕೊನೆಗೂ ನಾವು ಸುಮಾರು 6 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ವಿ. ಒಂದು ಕೆಲಸ ಮಾಡೋಕ್ಕೆ ಬಂದಿದ್ವಿ. 6 ತಿಂಗಳಿಂದೆ ಸೋಮ್ ಹಲ್ಲನ್ನು ರಿಮೂವ್ ಮಾಡಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಈ ಗ್ಯಾಪ್ ಇಟ್ಕೊಂಡೇ ಸಂಹವ್ ಮ್ಯಾನೇಜ್ ಮಾಡ್ತಾಯಿದ್ರು. ಆದರೆ ಇವತ್ತು ಇನ್ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಆ ಗ್ಯಾಪ್ಗೆ ಒಂದು ಸೊಲ್ಯೂಷನ್ ಮಾಡಿಸೋಣ ಅಂತ ಡೆಝಿಗೆ ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ಡಾಕ್ಟರ್ಸ್ ನಮ್ಮ ಪ್ರಾಬ್ಲಮ್ಸ್ನ ತುಂಬ ಪೇಷನ್ಸ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಏನು ಪ್ರೊಸೀಜರ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ನು ತುಂಬ ಕ್ಲಿಯರಾಗಿ ತಿಳಿಸ್ಕೊಟ್ರು. ಮತ್ತು ಸುಮಾರು ಸೆಲೆಬ್ರಿಟೀಸ್ ಕೂಡ ಈ ಡೆಝಿ ಡೆಂಟಲ್ ಕ್ಲಿನಿಕ್ ಬಗ್ಗೆ ರೆಕಮೆಂಡ್ ಕೂಡ ಮಾಡಿದರು. ಹಾಗಾಗಿ ಸೋಮ್
ಈ ಟೂತ್ ಇಂಪ್ಲಾಂಟ್ನ ಅಲ್ಲೇ ಮಾಡಿಸೋಣ ಅಂತ ಹೇಳಿ ಚೂಸ್ ಮಾಡಿದ್ರು. ಇಲ್ಲೇನಂದರೆ ಒಂದು ಎಕ್ಸ್ಪರ್ಟ್ ಡಾಕ್ಟರ್ಸು ಮತ್ತು ಪ್ಲ್ಯಾನಿಂಗ್ ಕೊಡ್ತಾರೆ, ಮತ್ತು ಇದು ಬ್ಯಾಂಗ್ಳೂರಿನಲ್ಲಿ 20 ಕ್ಲಿನಿಕ್ಸ್ಗಳಿದೆ. ಆದ್ದರಿಂದ ಸೋಮ್ಗೆ ತುಂಬಾ ಇಷ್ಟ ಆಯಿತು. ಮತ್ತು ಡೆಸಿ ಬಂದು ಎಕನಾಮಿಕ್ಸ್ ಟೈಮ್ಸ್ ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ರೆಕಗ್ನೈಸ್ ಆಗಿದೆ, ಅದಕ್ಕೆ ಇದನ್ನೇ ಚೂಸ್ ಮಾಡಿದ್ರು ಅಂತ ಹೇಳ್ತಾಯಿದ್ರು. ನಾವಂತೂ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಿರೋ ಡಾಕ್ಟರ್ ಬಂದು 20 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋ ಓರಲ್ ಸರ್ಜನ್ನು. ಸೊ ಮತ್ತು ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಡೆಸಿ ಬ್ಯಾಂಗ್ಳೂರ್ನಲ್ಲಿ ಬಂದು 20 ಕ್ಲಿನಿಕ್ಸ್ ಇದೆ ಅಂತ ಹೇಳಿದೆ. ಮತ್ತು ಡಾಕ್ಟರ್ಸ್ ಏನು ಕನ್ಸಲ್ಟೇಷನ್ ಆದಮೇಲೆ ನಮ್ಮ ಪ್ರೊಸೀಜರ್ ಹೇಗಿರುತ್ತೆ ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ನಮಗೆ ಕ್ಲಿಯರಾಗಿ ಹೇಳ್ತಾರೆ. ಸೊ ಹಾಗಾದರೆ ಇವತ್ತು ಏನಾಯಿತು, ಪ್ರೊಸೀಜರ್ ಹೇಗಿತ್ತು ಅನ್ನೋದನ್ನ ಮುಂದಿನ ಪಾರ್ಟ್ಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ. ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಪ್ರೊಸೀಜರ್ಸ್ಗಳಿದೆ ಆದ್ದರಿಂದ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನಿಮಗೂ ಏನಾರು ಡೆಂಟಲ್ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ನಾವು ಡೆಸಿನೇ ರೆಕಮೆಂಡ್ ಮಾಡ್ತೀವಿ. ಅದೇನೋ ಗೊತ್ತಿಲ್ಲ, ಊರಿಂದ ಬಂದಾಗಿಂದ ಅಂತೂ ಸರಿಯಾಗಿ ಯಾಕೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇನ್ನು ಇದೇನು ಗೊತ್ತಾ, ಸ್ಟೋನ್ ಕ್ಲಾಡಿಂಗ್ ನೋಡೋಕ್ಕೆ ಅಂತ ಹೋಗಿದ್ವಿ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ಪವಿತ್ರ ಮನೆಗೆ ಹೋಗ್ಬಿಟ್ಟು ಸ್ಟೋನ್ ಕ್ಲಾಡಿಂಗ್ ನೋಡೋಕೆ ಹೋಗಿದ್ವಿ ಅಂತ ಹೇಳಿದ್ದೆ. ಸೊ ಎಲ್ಲಾದರೂ ಒಂದು ಕಡೆ ಈ ಥರ ಸ್ಟೋನ್ ಕ್ಲಾಡಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಕೆಲವರು ಪ್ಲೈನಾಗೂ ಹಾಕ್ತಾರೆ, ಕೆಲವರು ಪಾಲಿಷ್ ಮಾಡಿನೂ ಕೂಡ ಹಾಕ್ತಾರೆ ಅಂತ ಹೇಳ್ತಾಯಿದ್ರು. ನಾನು ಈ ಫಸ್ಟ್ ಟೈಮ್ ಅಲ್ಲ, ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸು. ಮ್ಯಾಮ್ ಡ್ರೈ ಅಂದರೆ ನಾರ್ಮಲ್ ಕಲ್ಲಿದ್ರೆ ಈ ಥರ ಇರುತ್ತೆ, ನೀವು ಪಾಲಿಷ್ ಮಾಡಿದ್ರೆ ನೋಡಿ ಈ ಥರ ಕಾಣಿಸುತ್ತೆ ಅಂತ ಸ್ಪ್ರೇ ಮಾಡಿ ನನಗೆ ತೋರಿಸ್ತಾಯಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇವ್ರು ಹರೀಶ್ ಅಂತ ಹೇಳಿಬಿಟ್ಟು. ಸೊ ನಾನು ಏನು ಗೊತ್ತಾ, ಇದೆಲ್ಲ ಪ್ರತಿಯೊಂದೂ ಇವಾಗ ನಾನು ಇವ್ರ ಬಗ್ಗೆ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಸೊ ನನಗೆ ಆವಾಗ ಮನೆ ಎಲ್ಲ ಕಂಪ್ಲೀಟ್ ಆಗಿ ನನಗೆ ಅದು ಸ್ಯಾಟಿಸ್ಫೈ ಆಗಬೇಕು, ನಾವು ಅದು ಹಾಕ್ಸಿರೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಆವಾಗ ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಸರಿ ಹೋಗುತ್ತೆ. ಇವಾಗ ನಾನೇ ನೋಡೋದಕ್ಕೂ ಹೋಗಿದ್ದೀನಿ, ಇನ್ನು ಪರ್ಚೇಸ್ ಮಾಡಿಲ್ಲ, ಮಾಡಬೇಕು. ಮಾಡಿಬಿಟ್ಟು ಅದೆಲ್ಲ ಹಾಕುವಾಗ ನಾನು ತೋರಿಸ್ತೀನಿ. ಸೊ ಅದಾದಮೇಲೆ ಇನ್ನೂ ಕೆಲವೊಂದು ಎಡವಟ್ಟುಗಳೆಲ್ಲ ಆಯಿತು, ಏನಾಯಿತು ಏನು ಎತ್ತ ಅಂತ ನಾನು ಮುಂದಿನ ವ್ಲಾಗ್ಗಳಲ್ಲಿ ಹೇಳ್ತೀನಿ. ನನಗೆ ಸ್ವಲ್ಪ ಏನು ಕೆಲಸದ್ದು ಒತ್ತಡ ಜಾಸ್ತಿ ಇದೆ. ಮನೆ ಕೆಲಸ, ಮಗು ಮತ್ತು ಹೊಸ ಮನೆ ಕಡೆ. ನಾನು ಯಾವಾಗಲೂ ಎಲ್ಲರೂ ಹೇಳೋದು ಕೇಳಿಸ್ಕೊತಾ ಇದ್ದೆ, ಮನೆ ಕಟ್ಟೋದಂದರೆ ಸುಮ್ಮನೆ ಮಾತಲ್ಲ ಅಂತೆಲ್ಲ ಕೇಳಿಸ್ಕೊತಾ ಇದ್ದೆ. ಆದರೆ ಈ ಥರ ನನಗೆ ಲೈವಾಗಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆಯಲ್ಲ, ನನಗೆ ಗೊತ್ತಾಗ್ತಾ ಇದೆ. ಮತ್ತು ಇನ್ನೊಂದೇನೆಂದರೆ ಎಲ್ಲ ಪ್ರತಿಯೊಂದು ಡಿಸಿಷನ್ನು ನಾನೇ ತೊಗೊಬೇಕಾಗಿರುತ್ತೆ. ಸೋಮ್ಗಿನ ನನಗೆ ಜಾಸ್ತಿ ಸೋಮ್ ಹೇಳೋದು, ನೀನು ನೋಡು ನಿಖಿತಾ, ನೀನು ಜಾಸ್ತಿ ಇರೋದು ಮನೆಯಲ್ಲಿ, ನೀನೇ ಇದಕ್ಕೆಲ್ಲ ಡಿಸೈಡ್ ಮಾಡ್ಕೊಬೇಕು, ಏನೇನು ಬೇಕು ಏನೇನು ಬೇಡ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ನಾನೇ ಸೆಲೆಕ್ಟ್ ಮಾಡ್ತಾಯಿರ್ತೀನಿ. ಏನೇ ಇತ್ತು ಅಂತಂದರೆ ಇವಾಗ ಇತ್ತೀಚೆಗೆ ಹೊತ್ತು ಸೋಮ್ಗೂ ಕೂಡ ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನೇ ಕೆಲವೊಂದು ಟೈಮ್ ಒಬ್ಬಳೇ ಹೋಗ್ಬಿಡ್ತೀನಿ. ನೀವು ಬರೋವರೆಗೂ ನಾನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿರೋದಕ್ಕಾಗೋದಿಲ್ಲ, ಸರಿ ನಾನೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ನಾನೇ ಕೆಲವೊಂದು ಟೈಮ್ ಹೋಗ್ತೀನಿ. ನಿಜ ಹೇಳ್ಬೇಕಂದ್ರೆ ಒಂದ್ಸರಿ ಕೀರ್ತಿನೂ ಬರ್ತಾರೆ, ಅವ್ರು ಫ್ರೀಯಾಗಿತ್ತು ಅಂತಂದರೆ ನಡೀರಿ ನಿಖಿತಾ ನಾನು ಬರ್ತೀನಿ ಅಂತ ಅವರು ಕೂಡ ಕೆಲವೊಂದು ಸಮಯ ಬರ್ತಾರೆ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ತಾಯಿದೆ. ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಜಮಾನ್ರಿಗೆ ಉಪ್ಪಿಟ್ಟು ಬೇಕಂತೆ. ಹಲ್ಲಿಗೆ ತಿನ್ನೋದಕ್ಕಾಗಲ್ಲ. ಹಲ್ಲಿಗೆ ಎಷ್ಟಲ್ಲಿ ಕಿತ್ತಿರೋದು ಸರ್? ಅಲ್ಲೂ ಒಂದೇ ಕಿತ್ತಿರೋದು. ಕಿತ್ತಿರೋದಲ್ಲ, ಮುಂಚೆನೆ ಕಿತ್ತಾಕಿದ್ರು, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಅಷ್ಟೇ. ಚೆನ್ನಾಗಿದೆ, ಡೆಸಿ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ. ಪ್ರೊಫೆಷ್ನಲ್ ಆಗಿದ್ದಾರೆ, ನೀಟಾಗಿತ್ತು ಎಲ್ಲ. ಹೌದಾ? ಚೆನ್ನಾಗಿತ್ತು. ಸೂಪರ್. ಅದಕ್ಕೆ ಇವಾಗ ಅಲ್ಲಿಗೆ ಏನು ತಿನ್ನೋದಕ್ಕಾಗೋದಿಲ್ಲ ಅಲ್ಲ, ಏನು ಹೇಳಿದಾರ ಹಿಂಗೆ? ಹೌದು, ಸ್ಪೈಸಿ ತಿನ್ನೋಂಗಿಲ್ಲ, ಖಾರ ತಿನ್ನೋಂಗಿಲ್ಲ, ಬಿಸಿ ತಿನ್ನೋಂಗಿಲ್ಲ. ಒಂದು 10 days ಆದಮೇಲೆ ಸ್ಟಿಚಸ್ ಹಾಕಿದ್ದಾರೆ, ಸ್ಟಿಚಸ್ ಬಿಚ್ಚಿರ್ತಾರೆ. ಸ್ಟಿಚ್ ಹಾಕೋರಾ? ಸ್ಟಿಚ್ ಹಾಕಿದ್ದಾರೆ. ಮತ್ತೆ ಅದನ್ನ ಉಟ್ಕೊಂಡಿದೆ. ಸೊ ಇಲ್ಲಿ ಚರ್ಮ ಕೊರೆದ್ಬಿಟ್ಟು ಬೋನ್ಗೆ ಇಂಪ್ಲಾಂಟ್ ಮಾಡ್ತಾರೆ. ಸ್ಕ್ರೂ ಇರುತ್ತೆ, ಅದನ್ನ ಇಂಪ್ಲಾಂಟ್ ಮಾಡ್ತಾರೆ. ಓಕೆ ಓಕೆ. ಹಂಗೆ ಹೆಂಗೆ ಅಂದರೆ ಹಲ್ಲು ಕಿತ್ತ ಹಾವು, ಹಾಗೆ ಹಲ್ಲು ಕಿತ್ತ ಹಾವು ಥರ ಆಗ್ಬಿಟ್ಟಿದ್ದಾರೆ ಸೋಮ್ ಪರಿಸ್ಥಿತಿ ಪಾಪ. ಅದಕ್ಕೆ ಪಾಪ ಹೋಗಲಿ ತಿಂದು ಏನು ಮಾಡಲಿ ರೀ ಅಂದೆ. ನಿಜ ನನಗೇನು ಆಗಲ್ಲ ಕಣೆಗೆ, ಒಂಚೂರು ಉಪ್ಪಿಟ್ಟು ಮಾಡ್ಕೊಡು, ಅದು ಏನು ಹಾಕ್ಬೇಡ, ಕಡಲೆಬೇಳೆ ಬೇಡ, ನಿಮ್ಮ ಕಡಲೆ ಬೀಜ ಬೇಡ, ಏನು ಬೇಡ, ಅದಕ್ಕೋಸ್ಕರ ಇವಾಗ ಉಪ್ಪಿಟ್ಟಿಗೆ ಹಾಕ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ.
ಸೊ ಮೊಸರನ್ನ ಅಂತೆ ಇದೇ ಇನ್ನೇನು ಒಗ್ಗರಣೆ ಮಾಡಿದ್ನಲ್ಲ ಅದನ್ನೇ ಎತ್ತಿಟ್ಟಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಇದೆ ಇದರಲ್ಲಿ, ಅಷ್ಟೇ ಹಾಕಿರೋದು. ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಇದು ಒಂದೇ ಒಂದು ಟೊಮೊಟೊನ ಆ್ಯಡ್ ಮಾಡ್ತೀನಿ. ತರಕಾರಿ ಎಲ್ಲ ಏನೂ ಹಾಕೋದಿಲ್ಲ, ಸಿಂಪಲ್ಲು ಸಿಂಪಲ್ಲಾಗಿ ಮಾಡುವ ಅಂತ ಅಷ್ಟೇ. ಸೊ ರವೆ ಇವ್ರ ಹತ್ರ ಏನೋ ಮಾತಾಡ್ಕೊಂಡು ಅಲ್ಲೇನೋ ತೋರಿಸ್ತಾಯಿದ್ರು, ಅದು ನೋಡ್ಕೊಂಡು ಸ್ವಲ್ಪ ತಳ ಸೀದಂಗೆ ಆಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೇನು ಬಿಸಾಡೋಕ್ಕಾಗಲ್ಲ. ಹಂಗೆ ಹಾಕಿ ಜೈ ಅನ್ಸೋದು. ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, ಬಿಸಿನೀರು ಹಾಕಿ ಪಟ ಮಾಡೋದು. ಒಂಥರ ಅದು ಉಪ್ಪಿಟ್ಟು ಮಾಡುವಾಗಲೇ ನಾನು ಕೇಸರಿ ಬಾತ್ ಮಾಡೋಣ ಒಂಚೂರು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನೋಡ್ತೀನಿ, ಟೈಮ್ ಇದ್ದರೆ ಮಾಡ್ತೀನಿ. ಇನ್ನು ಏನಾದರೂ ಸಾಫ್ಟಾಗಿ ತಿನ್ನಬೇಕು, ಸಾಫ್ಟಾಗಿ ಕುಡಿಬೇಕು, ಅದು ಅಲ್ಲಿ ತಿನ್ನೋದು ಪೇಯ್ನ್ ತುಂಬಾ ಇರುತ್ತೆ ಅಲ್ವಾ ಅದೆಲ್ಲದೂ. ಸೊ ಅದಕ್ಕೋಸ್ಕರ ಏನಂತಂದರೆ ಸ್ವಲ್ಪ ಸಾಫ್ಟಾಗಿ ಒಂದು ವಾರ ಒಂದು 15 ದಿನ ಅಂತ ಅನಿಸುತ್ತೆ ಈ ಥರ ಆರಾಮಾಗಿ ಮಾಡಿಕೊಡು ನಿಖಿತ ನನಗೊಂಚೂರು ಅಂತ ಹೇಳ್ತಿದ್ರು. ಯೂಶ್ವಲಿ ಹೆಂಗೆ ಥರ ಅವರು ಇದನ್ನೆಲ್ಲ ಅವರೇ ಮಾಡಿಕೊಂಡು ಕುಡಿದ್ಬಿಡ್ತಾರೆ ಬೆಳಗ್ಗೆ ಟೈಮ್. ಮಿಲ್ಕ್ ಶೇಕ್ ಅದೆಲ್ಲದನ್ನು ನನಗೇನು ಕೇಳೋದಿಲ್ಲ. ಇವಾಗ ಸ್ವಲ್ಪ ಕೇಳ್ತಾ ಇದ್ದಾರೆ. ಸರಿ ಆಯಿತು ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿದೆ. ಇವಾಗ ಏನಂದರೆ ನಂಗೆ ಇತ್ತೀಚೆಗೆ ಈ ಬಟರ್ ಫ್ರೂಟ್ ಅದೆಲ್ಲ ತುಂಬಾ ಜಾಸ್ತಿ ಇಷ್ಟ ಆಗ್ತಾಯಿದೆ. ಸೊ ಬಟರ್ ಫ್ರೂಟು ಮತ್ತು ಇದು ಕರ್ಬೂಜ ಹಣ್ಣು ಈ ಥರ ಎಲ್ಲ ಸೋಮ್ಗೆ ಇಷ್ಟ. ಸೊ ಅದಕ್ಕೆ ತಂದು ಇಟ್ಟಿರ್ತೀನಿ ಫ್ರೂಟ್ಸ್ಗಳನ್ನ. ಖುಷಿಮ್ಮ ಮಾತ್ರ ಕುಡಿಯೋದಿಲ್ಲ, ಅದೊಂದೇ ಬೇಜಾರು. ಅವಳು ಕುಡಿದ್ಬಿಟ್ಟಿದ್ದರೆ ಫುಲ್ ಖುಷಿ ನನಗೆ. ಅವಳೊಬ್ಳು ಕುಡಿಯೋದಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇದು ಸಾಕು, ಅವರೊಬ್ರಿಗೆ ಮಾಡಿಕೊಟ್ರೆ ನನಗೂ ಕುಡಿ ಅಂತಾರೆ. ನಾನು ಬೆಳಗ್ಗೆ ಟೈಮ್ ಯೂಶ್ವಲಿ ಏನೂ ತೊಗೊಳೋದಿಲ್ಲ ತಿಂಡಿ ಆಗೋರ್ಗು. ಖುಷಿಮ್ಮ ಸ್ಕೂಲಿಗೆ ಕಳಿಸಿ ತಿಂಡಿ ತಿಂದು ಆಮೇಲೆ ನಾನು ಕಾಫಿ ಏನಾದರೂ ಕುಡಿಯೋದು. ಬೆಳಗ್ಗೆ ಟೈಮ್ ಇದೆಲ್ಲ ಏನು ಕುಡಿಯೋದಕ್ಕೆ ಹೋಗೋದಿಲ್ಲ. ಸೊ ಜಸ್ಟ್ ತಿಂಡಿ ಮಾಡೋದು, ಅಡುಗೆ ಊಟ ಕಟ್ಟೋದು, ಸ್ಕೂಲಿಗೆ ರೆಡಿ ಮಾಡೋದು, ಸ್ನಾನ ಮಾಡಿಸೋದು, ಇದೇ ಆಗೋಗ್ಬಿಡುತ್ತಲ್ಲ ನನ್ನ ಕೆಲಸ. ನನಗೆ ನೀರು ಕುಡಿಯೋಕ್ಕೂ ಕೆಲವೊಂದು ಟೈಮ್ ಸಿಕ್ಕೋದಿಲ್ಲ. ಇಲ್ಲಿ ಮಾಡಬೇಕು, ಪಟ ಮಾಡಬೇಕು ಅನ್ನೋ ಥರ ಇರುತ್ತೆ. ಸೊ ಲೈಟಾಗಿ ತರಕಾರಿ ಎಲ್ಲ ಏನೂ ಹಾಕಿಲ್ಲ, ಲೈಟಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬನ್ಸಿ ರವೆ ಹಾಕ್ಬಿಟ್ಟು. ತರಕಾರಿ ಹಾಕಲಿಲ್ಲ ಅಂತಂದರೆ ಅಷ್ಟಾಗಿ ಸೋಮ್ಗೇನು ಲೈಕ್ ಆಗೋದಿಲ್ಲ. ಆದರೂ ಇವತ್ತು ತರಕಾರಿ ಹಾಕಲಿಲ್ಲ ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಬನ್ಸಿ ರವೆಲಿ ಉಡಿಯಾಗಿರುತ್ತೆ ಅಲ್ವಾ, ಇಷ್ಟ ಆಗುತ್ತೆ. ಖುಷಿಮ ಹೊರಗಡೆ ಆಟ ಆಡೋಕೆ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇರ್ತಾಳೆ. ನನಗಿರೋ ಕೆಲಸದ ಬ್ಯುಸಿನಲ್ಲಿ ಹೊರಗಡೆ ಹೋಗೋಕ್ಕೆ ಟೈಮ್ ಇರೋದಿಲ್ಲ. ಸೊ ಹೊರಗಡೆ ಕರ್ಕೊಂಡು ತಕ್ಷಣವೇ ಒಂದಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟವಳೆ ಇಲ್ಲಿ. ಅಂದರೆ ಅವ್ರ ಅಪ್ಪನ ಜೊತೆ ಆಟ ಆಡೋಕೆ ಹೋಗ್ತಾಳೆ, ಮತ್ತು ಅವಳು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಇವರು ನಮ್ಮನೆ ಕೆಳಗಡೆ ಇರೋದೇನೋ, ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಳ ಫ್ರೆಂಡು ಅನ್ನೋರಿಗೆ ಫಸ್ಟ್ ಫ್ಲೋರಲ್ಲಿ ಅವರೇ ಅಂತ. ಯಾಕಂದರೆ ನನಗೆ ನಮ್ಮ ಮನೆ ಫ್ಲೋರಲ್ಲಿ ಫ್ರೆಂಡ್ಸ್ ಎಷ್ಟು ಮನೆ ಇದೆ ಗೊತ್ತಾ? ಟೋಟಲ್ 8 ಮನೆ ಇದೆ. 8 ಮನೆಯಲ್ಲಿ ನಮ್ಮನೆ ಎದುರುಗಡೆ ಮನೆಯವರು, ಅವ್ರ ಪಕ್ಕದ ಮನೆಯವರು ಅಂದರೆ ಪರಿಚಯ ನೋಡಿದ್ದೀನಿ, ಆಯ್ ಬಾಯ್ ಅನ್ನೋದು ಅವ್ರು ಬಿಟ್ಟರೆ. ಇನ್ನು ಈ ನೆಕ್ಸ್ಟ್ ಮನೆ ಇದೆ ಟೋಟಲ್ ಅಂದರೆ 8 ಮನೆಯಲ್ಲಿ 2 ಮನೆ ಹೋಯಿತು ಅಂತಂದರೆ 5 ಮನೆನೋ 6 ಮನೆನೋ ನನಗೆ ಒಬ್ಬರೂ ಯಾರಿದ್ದಾರೆ ಈ ಫ್ಲೋರಲ್ಲಿ ಅನ್ನೋದು ನನಗೆ ಗೊತ್ತೇ ಇಲ್ಲ. ಇನ್ನು ಇದಕ್ಕೆ ಹೊರಟ್ವಿ ಅಂದರೆ ಹೊಸ ಮನೆ ಹತ್ರ ಹೋದ್ವಿ. ಇದು ಆ್ಯಕ್ಚುಲಿ ಹಳೆ ಕ್ಲಿಪ್ಪಿಂಗು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಇದು ಊರಿಗೆ ಹೋಗೋಕ್ಕೂ ಮುಂಚೆ ನಾನು ಇದು ಮಾಡಿದ್ದು ವೀಡಿಯೋ ಮಾಡಿದ್ದಿದ್ದು. ಸೊ ಖುಷಿಮ ಸೇಮ್ ನಾನು ಲಾಸ್ಟ್ ಟೈಮ್ ತೋರಿಸ್ತಿದ್ದಲ್ಲ ಒಂದು ಸೈಡ್ ಕೂತ್ಕೊಳ್ಳೋದು ಅಂತೇಳಿ. ಈ ರಕ್ಷಿತು ಕೂಡ ಅಮ್ಮ ಬಾರಮ್ಮ ಮನೆ ಹತ್ರ ಊಟ ಅಂತೇಳಿ. ಯಾಕೆಂದರೆ ನಾನು ಲಾಸ್ಟ್ ಟೈಮು ಟೈಲ್ಸ್ ಹಾಕೋದೆಲ್ಲ ತೋರಿಸಿದ್ನೋ ಇಲ್ವ ನನಗೆ ಅದು ನೆನಪಿಲ್ಲ. ಡೈಲಿ ವೀಡಿಯೋ ಅಪ್ಡೇಟ್ ಕೊಡ್ತಾಯಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅಪರೂಪಕ್ಕೆ ಕೊಡ್ತಾಯಿದ್ರೆ ಗೊತ್ತಾಗಲ್ಲ. ಬರ್ತಿದ್ದೀನಿ ಖುಷಿ ಮನೆಗೆ ಬರೋದಿಲ್ಲ. ಅಲ್ಲಿ ಒಬ್ಬರು ಮನೆ ಮಕ್ಕಳಿದೆ ಅಲ್ಲಿ. ಸೊ ಅಲ್ಲಿ ಓಡೋಗ್ಬಿಟ್ಟು ಆಟ ಆಡ್ತಾಳೆ ಅವ್ರ ಜೊತೆ, ಊಟ ಮಾಡಿಸ್ತಾ ಇರ್ತಾರೆ. ಇಲ್ಲ ಅವ್ರ ಯಾರೋ ಆಟ ಆಡೋಕ್ಕೆ ಸಿಕ್ಬಿಡ್ತಾರೆ. ಈ ಲೈನಲ್ಲಿ ಆಟ ಆಡೋಕ್ಕೆ ಮಾತ್ರ ನಾವು ಹೋಗಿರೋ ಮನೆ ಹತ್ರ ಮಾತ್ರ ಆಟ ಆಡೋಕ್ಕೆ ಖುಷಿಗೆ ಒಳ್ಳೆ ಸೂಪರಾಗಿದೆ ಅಂತ ಹೇಳ್ಬೋದು. ಇನ್ನು ನಾನು ಈ ರೀತಿ ಅಂದರೆ ಟೈಲ್ಸ್ ಹಾಕ್ಸಿದ್ದೀವಿ ನಾವು ಫುಲ್ಲು ಇದಕ್ಕೆಲ್ಲ ವಾಲ್ಗೆಲ್ಲ, ಅಂದರೆ ಪಾರ್ಕಿಂಗ್ ಏನಿದೆ ಜಾಗ ಅಲ್ಲೆಲ್ಲ. ಅಲ್ಲಿ ಸೆಂಟ್ರಲ್ಲಿ ಈ ರೀತಿ ಗೋಲ್ಡನ್ ಸ್ಟ್ರೈಪ್ಸ್ ಥರ ಲೈನ್ ಹಾಕ್ಸಿದ್ದೀವಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಚೆಕ್ ಮಾಡ್ತಾಯಿದ್ವಿ. ಓಕೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದು ಯಾಕೆ ಅಂತಂದರೆ ಒಂದು ಸೈಡ್ ಹಾಕಿದರೆ ಇನ್ನೊಂದು ಸೈಡ್ ಹಾಕಿರಲಿಲ್ಲ. ಅದು ಹಾಕಿದ್ಮೇಲೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಮೇಡಮ್ ಅಂತ ಹೇಳ್ತಿದ್ರು. ಹಾಗೆ ಸೋಮ್ ಕೂಡ ಆಫೀಸಿಂದ ಹಾಗೆ ಬಂದರು. ನೋಡಿ ದೂರದಿಂದ ಹೇಗೆ ಕಾಣಿಸ್ತದೆ, ಇನ್ನೂ ಲೆಫ್ಟ್ ಆಗಿರಲಿಲ್ಲ ರೈಟ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಆ ಥರ ಅನಿಸ್ತಿದೆ. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೆಲ್ಲ ಫ್ಲೋರಿಂಗ್ ಆಗಿರ್ಬೋದು ಮತ್ತು ಇದೆಲ್ಲ ಆದಮೇಲೆ ಚೆನ್ನಾಗಿ ಬರುತ್ತೆ ಅಂತ ನಾವು ಫ್ಲೋರಿಂಗಿಗೆ ಟೈಲ್ಸು ಅಂದರೆ ಪಾರ್ಕಿಂಗ್ ಟೈಲ್ಸ್ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಬೇಡ ಗ್ರಾನೈಟು ಲಪೋತ್ರ ಅದು ಸ್ಕಿಡ್ ಆಗದೆ ನಾನು ಹೇಳ್ತಾ ಇರ್ತೀನಿ
ನಮ್ಮ ಮನೆಯಲ್ಲಿ ಪ್ರತಿಯೊಂದು ಐಟಮ್ ಬಳಸಿರೋದಂಥದ್ದೆಲ್ಲ ಸ್ಕಿಡ್ ಆಗಬಾರ್ದು, ಎಲ್ಲ ಮ್ಯಾಟ್ ಫಿನಿಶಿಂಗೇ ಇರಬೇಕು ಅಂತಲೇ ನಾನು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ದೀನಿ. ಕಾರ್ ತಂದಿದ್ರು. ಇವಾಗ ಮಳೆ ಹಂಗೆ ಬರ್ತಾ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಕಾರ್ ತೊಗೊಂಡು ಹೋಗ್ತಾ ಇರ್ತಾರೆ. ಖುಷಿಮಾಗಿ ನಿದ್ದೆ ಟೈಮು, ಸೊ ಮಲ್ಕೊಂಬಿಟ್ಲು. ಆ ಕಡೆ ನಿಂತ್ಕೊಂಡಿದ್ರು. ಅವಳನ್ನ ಎತ್ಕೊಂಡು ನಾನು ಒಳಗಡೆ ಎಲ್ಲ ನೋಡ್ಕೊಂಡು ಬಂದೆ. ಆಮೇಲೆ ಮಲ್ಕೊಂಡಿದ್ದವಳು ಬಾ ಕಾರಲ್ಲಿ ಹೋಗೋಣ ಅಂತ ಕಾರಲ್ಲೇ ಮನೆ ಕಡೆಗೆ ಹೋದ್ವಿ. ಅವಳಿಗೆ ಹೆಂಗೆ ಅಂತಂದರೆ ಒಂದು ಕಡೆ ನಿದ್ದೆ, ಒಂದು ಕಡೆ ಎಲ್ಲಿ ಕರ್ಕೊಂಡು ಹೋಯ್ತವ್ರೆ ನನ್ನನ್ನು ಅನ್ನೋದೊಂದು ಕ್ಯೂರಿಯಾಸಿಟಿ. ಅವಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ಚೂಟಿ ಆಗ್ಬಿಟ್ಟವಳೆ. ಅಂದರೆ ನನಗೆ ಇದೇ ಬೇಕು ಅಮ್ಮ, ಮತ್ತು ಏನಂದರೆ ಟಿ ವಿಲಿ ಏನಾದರೂ ಟಾಯ್ಸ್ ನೋಡಿದ್ರೆ ಅಮ್ಮ ನನಗೆ ಇದು ಬೇಕಮ್ಮ, ಆರ್ಡರ್ ಮಾಡು ಅಂತ ಕೇಳ್ತಾಳೆ. ಮತ್ತು ಫೋನಲ್ಲೂ ಕೂಡ ಏನಾದರೂ ನೋಡ್ತಾಯಿದ್ರೆ ಸಾಕಮ್ಮ ಆರ್ಡರ್ ಮಾಡು, ನನಗೆ ಇದು ಬೇಕು. ಆಮೇಲೆ ನಾನು ಆಯ್ತಮ್ಮ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಓಕೆ ಅಂತ ಅಷ್ಟೇ, ಅಲ್ಲೇ ಕೇಳ್ತಾಳೆ ಅಷ್ಟೇ, ಆರ್ಡ್ರ್ ಮಾಡು ಅಂತ ಅಲ್ಲಿ ಸೆಲೆಕ್ಟ್ ಆಗ್ಬಿಡ್ತಾಳೆ. ಮತ್ತು ಹಾಗೆ ನಾನು ರಕ್ಷಿತ್ನ ಮಟನ್ ತೊಗೊಂಬಾರೋ ಅಂತ ಹೇಳಿ ಕಳಿಸಿದ್ದೆ. ನನಗೆ ಈ ಮಟನ್ನು ಚಿಕನ್ನು ಫಿಶ್ಶು ಅಂತ ಬಂದಾಗ ಜಾಸ್ತಿ ಮಟನ್ ತಿಂದೆ ಅಭ್ಯಾಸ. ಯಾಕಂದ್ರೆ ನಾನು ಹೇಳ್ತಿರ್ತಿದ್ನಲ್ಲ, ನಮ್ಮಪ್ಪ ಕುರಿ ವ್ಯಾಪಾರ ಮಾಡ್ತಾಯಿದ್ದಿದ್ದು, ಮೇಕೆ ವ್ಯಾಪಾರ ಅಂತೇಳಿ. ನಮ್ಮಪ್ಪ ಯಾವಾಗಲೂ ಮೇಕೆ ಮಟನ್ನು ವಾರದಲ್ಲಿ 2 ಸರಿ ಮೇಕೆ ಮಟನ್ನು ಕುರಿ ಮಟನ್ ತಿಂತಾ ಇರಲಿಲ್ಲ. ಅದೊಂದು ಸ್ವಲ್ಪ ಶೀತ ಥರ ಆಗ್ಬಿಡ್ತಾಯಿತ್ತು. ಅಂದರೆ ಕುರಿ ಮಟನ್ನು ಅದೇನಾದ್ರು ತಿಂತಂದರೆ ತಲೆಯೆಲ್ಲ ಒಂಥರ ಬಿಗಡಿಡ್ದಂಗೆ ತಲೆನೋವು ಬಂದಿರೋ ಥರ ಶೀತ ಕೋಲ್ಡ್ ಆಗಿಬಿಡ್ತಾಯಿತ್ತು ನಮಗೆ. ಆದ್ದರಿಂದ ನಮಗೆ ಅದು ಅಷ್ಟೇನು ತರ್ತಾ ಇರಲಿಲ್ಲ. ಇನ್ನು ಮೇಕೆ ಮಟನ್ ಎಲ್ಲ ತರ್ತಾರಲ್ಲ, ಆದ್ದರಿಂದ ನಂಗೆ ಫಸ್ಟಿಂದನೂ ಮಟನ್ ಅಂದರೆ ಇಷ್ಟನೇ. ಅಂದರೆ ಮಟನ್ ತಿಂದಮೇಲೆ ಮತ್ತು ಚಿಕನ್ ತಿನ್ನಬೇಕು, ಆಮೇಲೆ ಫಿಶ್ ತಿನ್ನಬೇಕು, ಮತ್ತು ಮಟನ್ಗೆ ಇಷ್ಟನೇ. ಹೋಗಿ ಬಂದು ಸುತ್ತಾಕೊಂಡು ಮತ್ತು ನಂಗೆ ಮಟನ್ನೇ ಬೇಕು ಅಂತ ಫೀಲ್ ಆಗುತ್ತೆ. ಸೊ ಕೈಮಾ ಮಟನ್ನು ನನ್ನ ಫೇವ್ರೇಟು. ನಮಗೇನಂದರೆ ನಮ್ಮ ಮಮ್ಮಿ ಏನು ಮಾಡ್ತಾಯಿದ್ರು ಅವಾಗಿಂದನೂ ಮಟನ್ ಸಾರು, ಕೈಮಾ ಉಂಡೆ ಅದಕ್ಕೆ ಹಾಕು, ಇಲ್ಲಾಂತಂದರೆ ಕಬಾಬ್ ಥರ ಮಾಡಿಕೊಟ್ಬಿಡು. ಸೊ ಅದೇ ನಮಗೆ ತಿಂದು ಅಭ್ಯಾಸ. ನಾನು ಇದು ಬಿಟ್ಟು ಬೇರೆ ಏನು ಮಟನ್ ಮಾಡೋದಕ್ಕೂ ಜಾಸ್ತಿ ಹೋಗೋದಿಲ್ಲ. ಚಾಪ್ಸ್ ಆಗಲಿ ಅದು ಇದು ಚಾಪ್ಸ್ ಮಾಡೋಣ ಅಂತಂದರೆ ಏನು ಗೊತ್ತಾ, ಜಾಸ್ತಿ ಜನ ಇರಬೇಕು, ಅದು ಜಾಸ್ತಿ ಸಾಂಬಾರು ಥರ ಮಾಡಿಬಿಟ್ಟು ಅದನ್ನು ಮಟನ್ನ ಎತ್ಕೊಂಡು ಆ ಫ್ರೈ ಥರ ಎಲ್ಲ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನಾವಿರೋದೇನು 3 ಜನಕ್ಕೆ, ನಾನು ರಕ್ಷಿತ್ ಖುಷಿ ಒಂದಿಷ್ಟು ಸಾಂಬಾರು ಮಾಡಿಬಿಟ್ಟು ಅದಕ್ಕೊಂದೆರಡು ಕೈಮಾ ಉಂಡೆ ಹಾಕಿ ಹಾಗೆಯೇ ಕೈಮಾ ಕಬಾಬ್ ಥರ ಎತ್ತಿಟ್ಬಿಟ್ರೆ ಆಗೋಗ್ಬಿಡುತ್ತೆ ಅಂತ ಅಂದ್ಕೊತಿರ್ತೀನಿ. ಸೊ ಕೈಮಾನು ಖುಷಿ ಜಾಸ್ತಿ ಕೈಮಾ ಇಷ್ಟಪಡ್ತಾಳೆ, ಮಟನ್ ಏನಷ್ಟು ಇಷ್ಟಪಡಲ್ಲ. ಕಬಾಬು ಅದು ಬಿಟ್ಟರೆ ಕೈಮಾ ಕಬಾಬ್ ಐಟಮ್ಸ್ಗಳು ಮಾತ್ರ ಇಷ್ಟಪಡ್ತಾಳೆ. ಅದು ಬಿಟ್ಟು ಈ ಚಿಕನ್ನು ಮಟನ್ನು ಅದೆಲ್ಲ ಬೇಯಿಸಿರೋದು ತಿನ್ನೋದು ಅದೆಲ್ಲ ಏನಿಲ್ಲ. ಸೊ ನಾನಿವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲೆಲ್ಲ ಅವಾಗೆಲ್ಲ ಹಸಿದು ಹಂಗೆ ರುಬ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನನೂ ಯೂಸ್ ಮಾಡ್ತಿರಲಿಲ್ಲ. ಯಾಕಂದರೆ ಅವಾಗೆಲ್ಲ ಪುದೀನ ಫ್ಲೇವರ್ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ಪುದೀನ ಇಲ್ಲ, ಕೊತ್ತಂಬರಿ ಮಾತ್ರ ಬಳಸಿ ಹಾಕಿ ಮಾಡ್ತಾಯಿದ್ದಿದ್ದು. ಸೊ ಆದ್ದರಿಂದ ನಾವಿವಾಗ ಪುದೀನ ಅಂತೆ ಅದಂತೆ ಇದಂತೆ ಅಂತೆಲ್ಲ ಹಾಕಿ ಮಾಡ್ತೀವಿ. ಇವಾಗ ಹಸಿ ಖಾರ ಮಾಡ್ತಾಯಿದ್ವಲ್ಲ, ಇವತ್ತು ಎಲ್ಲ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ಒಂಥರ ಅಂದರೆ ತುಂಬ ಗಟ್ಟಿನ ಮಾಡಬಾರ್ದು, ತುಂಬ ತೆಳ್ಳನೂ ಮಾಡಬಾರ್ದು. ಈ ನಾಟಿ ಸ್ಟೈಲ್ ಅಂತ ಹೇಳ್ತಾರೆ ಆ ರೀತಿ. ಎಲ್ಲ ಶುಂಠಿ ಬೆಳ್ಳುಳ್ಳಿ ಉರ್ಗಡ್ಲೆ ಗಸಗಸೆ ಆಮೇಲೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಪ್ರತಿಯೊಂದು ಫ್ರೆಂಡ್ಸ್ ನೀವೇನೇನು ಹಾಕೊಂಡು 2 ಟೈಮ್ ರುಬ್ಬೋದನ್ನು ಒಂದೇ ಟೈಮು ಎಲ್ಲ ಒಟ್ಟಿಗೆ ಹುರಿದ್ಬಿಟ್ಟು ರುಬ್ಬಿ ಮಾಡೋ ಅಂಥದ್ದು. ಸೊ ಅವತ್ತು ಮೇ ಬಿ ಮಂಗಳವಾರ, ಮೊಟ್ಟೆನೂ ತಿನ್ನೋ ಥರ ಏನು ಇರಲಿಲ್ಲ. ಆದ್ದರಿಂದ ಅವ್ರಿಗೆ ಏನೋ ಒಂದು ಮಾಡಿಟ್ಟಿದೆ. ಅವ್ರು ಹೆಂಗೆ ಅಂದರೆ ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ, ಇಲ್ಲ ಎಲ್ಲರೂ ಹೊರಗಡೆ ಹೋಗ್ತಾರೆ, ಇಲ್ಲಾಂದರೆ ಹೊಟ್ಟೆ ಹಸಿವು ಏನಾರು ಆಗಿರೋ ನಿಕ್ಕೆ ತಂಗೆ ಏನಾರು ತಿನ್ನೋಕೆ ಕೊಟ್ಬಿಡು ಅಂತ ಕೇಳ್ತಾರೆ. ಅವ್ರಿಗೊಂಚೂರು ಮಾಡ್ಕೊಡೋಣ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದು ಹಂಗೆ ಇತ್ತಲ್ಲ, ಸೊ ಬಿಸಿ ಮಾಡಿಕೊಟ್ಬಿಡ್ಲ ಅದನ್ನೇ ಅಂತಂದರು ಅಂತ ಅಂದೆ. ಅದಕ್ಕೆ ಸರಿ ಆಯ್ತಮ್ಮ ಸಾಕು, ನನಗೆ ಅದೇ ಬೇಜಾನಾಗೋಯ್ತು, ನನಗೆ ಊಟನೂ ಬೇಡ ಸಾಕು, ಅದನ್ನೇ ಬಿಸಿ ಮಾಡಿಕೊಟ್ಬಿಟ್ಟು ತಿನ್ಕೊಬಿಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಮಾಡಿಕೊಟ್ಟೆ. ಸೊ ಮಟನ್ ಚಾಪ್ಸು ಇವಾಗ ನೋಡ್ತಾಯಿದ್ರು ಬಾಯಲ್ಲಿ ನೀರು ಬರ್ತೈತಿ, ಏನು ಸಖತ್ತಾಗಿತ್ತು. ನನಗೆ ನಲ್ಲಿ ಮೂಳೆ ಅಂದರೆ ತುಂಬ ಇಷ್ಟ. ಚಿಕ್ಕದ್ರಿಂದನೂ ಅಷ್ಟೇ. ರಕ್ಷಿತ್ಗೆ ಹೇಳಿದೆ, ರಕ್ಷಿತ್ ನಲ್ಲಿ ಮೂಳೆ ಜಾಸ್ತಿ ಹಾಕ್ಸಿಸ್ಕೊಬರೋ. ನನಗೆ ಒಂದೊಂದು ಸರಿ ಅನಿಸುತ್ತೆ ನಲ್ಲಿ ಮೂಳೆನೇ ಕಂಪ್ಲೀಟ್ 1 kg ನಲ್ಲಿ ಮೂಳೆನೇ ತರಿಸಿಸ್ಕೊಂಡು ತಿನ್ನಬೇಕು ಅಂತ. ಈ ಲಾಸ್ಟ್ ಟೈಮ್ ಬಿಗ್ ಬಾಸು ನಲ್ಲಿ ಮೂಳೆ ತಿಂದ್ಬಿಟ್ಟು ಫುಲ್ ಎಲ್ಲ ಲೂಸ್ ಮೋಷನ್ ಆಗಿಬಿಡ್ತಲ್ಲ, ಅದೂ ಒಂಥರ ಭಯ. ಅಯ್ಯೋ ಆಸೆ ಪಟ್ಟು ತಿಂದ್ಬಿಟ್ಟು ಏನಾರು ಹಂಗೆ ಆಗ್ಬಿಟ್ರೆ ಅಂತ ಹೇಳಿನೂ ಭಯ. ಸೊ ಒಂದು ಟೈಮಿಗೆ 1 ನಲ್ಲಿ ಮೂಳೆ 2 ನಲ್ಲಿ ಮೂಳೆ ಸಾಕು. ಆದರೂ ಒಂದು ಅಮ್ಮ ನಿನಗೋಸ್ಕರ ಒಂದು 3-4 ನಲ್ಲಿ ಮೂಳೆ ಹಾಕಿಸ್ಕೊಬಂದಿದ್ದೀನಿ ಕಣಮ್ಮ ಅಂತ ಹೇಳ್ತಾಯಿದ್ದ. ಸರಿ ಬಿಡು ಅಂತ ಹೇಳಿದೆ. ಆಮೇಲೆ ಅವನು ಹೆಲ್ಪ್ ಮಾಡಿಕೊಡ್ತಾಯಿದ್ದ, ಅಂದರೆ ರುಬ್ಬೋದಕ್ಕೆ ಮಾಡೋದಕ್ಕೆ ಅದೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ. ಯಾಕಂದರೆ ನಾನ್ ವೆಜ್ ಅಂತಂದರೆ ಹೆಲ್ಪ್ ಮಾಡಿಕೊಡ್ತಲೇ ಇರ್ತಾನ. ಅಯ್ಯೋ ಮುಂದಾಗಿ ನಿಂತಿರ್ತಾನೆ. ಅವ ಏನು ತರಿಸಲ್ಲ ಸ್ಪೆಷಲ್ ಇವತ್ತು ಅಂತ ಕೇಳ್ತಾ ಇರ್ತಾನೆ. ಯಾಕೆ ಗೊತ್ತಾ, ಈ ಮಳೆಗೂ ಚಳಿಗೂ ಏನಾರು ಒಂಥರ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾಯಿದ್ರೆ ಒಂಥರ ಖುಷಿ ಅಂತ ಅನಿಸುತ್ತಲ್ಲ. ಸೊ ಅದಕ್ಕೋಸ್ಕರ ಅದು ವಾಸನೆ ಘಮ ಘಮ ಅಂತ ಬರ್ತಾಯಿತ್ತಲ್ಲ ಇದ್ರದ್ದು ಅರೋಮ. ಖುಷಿ ಏನು ಮಾಡ್ತಾಯಿದ್ಯಾ ಅಮ್ಮ ತೋರ್ಸಮ್ಮ, ಏನು ಮಾಡ್ತಾಯಿದ್ಯಾ ಅಮ್ಮ ತೋರ್ಸಮ್ಮ ಅಂತ ಬಂದು ಕೇಳ್ತಾಯಿದ್ಲು. ಸೊ ಅವಳಿಗೂ ಹೊಟ್ಟೆ ಹಸ್ವಾಗ್ತಾ ಇತ್ತಲ್ಲ. ಸೊ ಅಮ್ಮಗೆ ಹಾಗೆ ಉಪ್ಪಿಟ್ಟು
ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಡ್ತೀನಿ ಅವ್ರಿಗೆ. ನಾನ್ ವೆಜ್ ತಿನ್ನಲ್ಲ ಏನಿಲ್ಲ, ಅವ್ರು ಏನಂದ್ರೆ ಊಟಕ್ಕೆ ಕಟ್ಬೇಕಾದ್ರೆ ತುಪ್ಪ ಹಾಕಲೇಬೇಕು. ರೈಸ್ ಸಾಂಬಾರು ಊಟಕ್ಕೆ ಕಟ್ಟಿದ್ರೆ ರೈಸ್ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕಳಿಸ್ಬಿಡ್ತೀನಿ. ಸೊ ಇವಾಗಲೂ ಅಷ್ಟೇ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದಕ್ಕೆ ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಟ್ಬಿಟ್ಟೆ. ಆಮೇಲೆ ಅಪ್ಪ ನಾನು ತಿಂತೀನಿ ಅಂತ ಬೆಳಗ್ಗೆ ತಿನ್ನೆ ಸ್ಕೂಲಿಗೆ ಹೋಗ್ಬೇಕಾರೆ ಅಂತಂದರೆ ತಿನ್ನೋದಕ್ಕೆ ಸರ್ಕಸ್ ಮಾಡಿದ್ಲು, ಹೆಂಗೋ ಮಾಡಿ ಅಂದ್ಕೊಂಡು ತಿನ್ಸಿ ಕಳಿಸಿದ್ದೆ. ಇವಾಗ ನೋಡಿ ಇಲ್ಲಿ ಇವಳು ಒಂದು ಕಡೆ ಹೋಯ್ತಾಳೆ, ಅಲ್ಲಿ ಅವಳು ಖುಷಿ ಒಂದು ಕಡೆ. ಸೊ ನನಗೇನಂದರೆ ತಿಂದರೆ ಸಾಕು, ಅವಳು ನನಗೆ ತಿಂದರೆ ಸಾಕು, ಅದ್ರಿಗಿನ್ನ ಇನ್ನೇನು ಬೇಡ ಅಂತ ಅನಿಸುತ್ತೆ. ಸೊ ಹಾಗೆ ಇದ್ರ ಜೊತೆಗೆ ಇನ್ನೇನು ಮುದ್ದೆ ಮಾಡೋಣ ಅಂತ ಅನ್ಕೊತ ಇದ್ದೆ. ಅವ್ನು ರಕ್ಷಿತ್ ಹೇಳ್ತಿದ್ದ, ಅಮ್ಮ ಮುದ್ದೆ ಮಾಡಮ್ಮ ಪ್ಲೀಸ್ ಕಣಮ್ಮ ಅಂತ ಹೇಳಿದೆ. ಸೊ ಇನ್ನೇನು ಊಟ ಆಗೋಗಿದೆ ಅಂತ ಇದ್ದಾರೆ. ನಿಮ್ಮ ಅಪ್ಪಂಗೇನು ಮುದ್ದೆ ಬೇಡವಂತೆ ಬಿಡೋ ಅಂದಿದ್ದಕ್ಕೆ ಅವ್ರು ತಿನ್ನಲ್ಲ ಅಂದರೆ ನಮಗೆ ಬೇಡವ ಮಾಡಮ್ಮ ಅಂತಿದ್ದ. ಸರಿ ಅಂತ ಹೇಳಿಬಿಟ್ಟು ಆಮೇಲೆ ಬಿಸಿ ಬಿಸಿ ಮುದ್ದೆನೂ ಮಾಡಿದೆ. ಫಸ್ಟು ಈ ಥರ ವಿಜಿಲ್ ಹಾಕಿಸ್ಬಿಟ್ಟೆ, ಅಂದರೆ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಿಜಿಲ್ ಹಾಕಿಸ್ದೆ. ಆಮೇಲೆ ಇದಕ್ಕೆ ನಾನು ರುಬ್ಬಿಟ್ಟಿದ್ನಲ್ಲ ಮಸಾಲೆನೆಲ್ಲ ಆಮೇಲೆ ಇದಕ್ಕೆ ಆ್ಯಡ್ ಮಾಡಿದ್ದು ನಾನು. ಸೊ ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ. ಒಂದೊಂದು ಸರಿ ಮಟನ್ನು ಎಳೆದಿದೆ ಅಂತ ಹೇಳಿದ್ರೆ ಒಟ್ಟಿಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಇದು ಮಾಡ್ತೀನಿ. ಒಂದೊಂದು ಸರಿ ಅದೇ ಹಸಿ ಮಸಾಲೆನ ಫಸ್ಟು ಈ ಥರ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಹಾಕ್ತೀನಿ. ಸೊ ಟೇಸ್ಟ್ ನೀವು ಹೆಂಗೆ ಮಾಡ್ತೀರೋ ಆ ಥರ ಟೇಸ್ಟ್ಗಳು ಕೂಡ ಬರುತ್ತೆ. ಒಂದೇ ಮಸಾಲೆ ಆಗಿರ್ಬೋದು, ಮಾಡೋ ವಿಧಾನದ ಮೇಲೂ ಕೂಡ ಟೇಸ್ಟು ಡಿಪೆಂಡ್ ಆಗುತ್ತೆ. ಯಾವುದೇ ಒಂದೇ ಮಸಾಲೆ ಪೌಡ್ರು ನೀವು 4 ಕೈಗಳಲ್ಲಿ ಕೊಟ್ಟರು ಅವ್ರು ಮಾಡೋ ವಿಧಾನದಿಂದ ಸಾಂಬಾರುಗಳೇ ಟೇಸ್ಟು ಬೇರೆ 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 ಥರ ಬರುತ್ತೆ ಫ್ರೆಂಡ್ಸ್. ಇದಂತೂ ನಂಗೆ ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕೆಂದರೆ ಮಮ್ಮಿ, ಆಂಟಿ, ದೊಡ್ಡಮ್ಮ ಅವ್ರು 3 ಜನನೂ ಮಾಡೋದು 3 ಥರ ಟೇಸ್ಟ್ ಬರ್ತಾಯಿತ್ತು ಅಡುಗೆಗಳು. ಇವರೆಲ್ಲ ಸೇರ್ಕೊಂಡು ಅಕ್ಕ ತಂಗಿರು ಹೆಂಗೆ ಅಂತಂದರೆ ಅವಾಗ ಎಲ್ಲರೂ ಒಂದೇ ಸರಿ ಸೇರಿಕೊಂಡು ಖಾರದ ಪುಡಿ ಒಂದೇ ಮನೆಯಲ್ಲಿ ಮಾಡಿಸ್ಕೊಳ್ಳೋರು 3 ಮನೆಗಾಗಂಗೆ. ನಾನು ಅದೇ ಅನ್ಕೊತಿದ್ದೆ, 3 ಮನೆಯಲ್ಲೂ ಸೇರಿ ಒಂದೇ ಮನೆಯಲ್ಲಿ ಖಾರದ ಪುಡಿ ಮಾಡಿಸ್ಕೊಂಡಿದ್ದಾರೆ, ಒಂದೇ ಖಾರದ ಪುಡಿ ಟೇಸ್ಟ್ ಕೂಡ. ಆದರೆ 3 ಜನನೂ ಒಂದೊಂದು ಥರ ಟೇಸ್ಟ್ ಇದೆಯಲ್ಲ ಹೆಂಗೆ ಅಂತ ಅನ್ಕೊತಾ ಇರ್ತಿದ್ದೆ. ಸೊ ಆಮೇಲೆ ಅದೇ ದೊಡ್ಡವ್ರು ಆಯ್ತಾ ಗೊತ್ತಾಯ್ತು ನನಗೆ. ಇವಾಗ ನೋಡಿ ಇದೆಲ್ಲ ಕಲಿಸಿದ್ದೀನಿ. ಕಸಾದ್ಮೇಲೆ ಅದನ್ನು ಸ್ವಲ್ಪ ಎತ್ತಿಟ್ಬಿಟ್ಟೆ ಕಬಾಬ್ಗೆ ಅಂತ ಹೇಳ್ಬಿಟ್ಟು. ಈ ರಕ್ಷಿತ್ ಏನಾದ್ರು ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ರೆ ಅದು ಇದು ಏನೋ ತರಲೆಗಳು ಮಾಡ್ತಾನೆ ಇರ್ತಾನೆ. ಸೊ ಆಮೇಲೆ ನನ್ನ ಹತ್ರ ಒಂದಷ್ಟು ಸುಪ್ರಭಾತನೂ ಕೂಡ ಕೇಳ್ತಾ ಇರ್ತಾನೆ. ಸೊ ಹಿಂಗೆ ನಡೀತಾ ಇರುತ್ತೆ ನಮ್ಮದು. ಇನ್ನು ಕೈಮಾ ಉಂಡೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಅರ್ಧ kg ತರಿಸಿದ್ದೆ ಅನಿಸುತ್ತೆ ಕೈಮಾ. ಅರ್ಧ kg ಮಟನ್ನು, ಅರ್ಧ kg ಕೈಮಾ ತೊಗೊಬಾರೋ ಅಂತ ಹೇಳಿದೆ. ಕರೆಕ್ಟ್ 1 kg ಮಟನ್ನು, 1 kg ಮಟನ್ನ ಏನೋ ಒಂದು ಜಾಸ್ತಿನೇ ಹಾಕ್ಸ್ಕೊಂಡಿದ್ದೀನಿ ಕಣಮ್ಮ ಅಂತ ಏನೋ ಹೇಳ್ತಾ ಇದ್ದ. 900 ರೂಪಾಯಿ kg ಮಟನ್ ಫ್ರೆಂಡ್ಸ್. ಹೋದರೆ ರೌಂಡ್ ಫಿಗರ್ 1000 ಮೇಡಮ್ ಅಂತ ಹೇಳ್ತಾರೆ. ಅಮ್ಮ 1000 ರೂಪೀಸ್ ಫೋನ್ಪೇ ಮಾಡಮ್ಮ ಅಂತಾನೆ ನನ್ನ ಮಗ. ಹಿಂಗೆ ಸೊ ಸಿಕ್ಕಾಪಟ್ಟೆ ಮಟನ್ ರೇಟ್ ಜಾಸ್ತಿ ಆಯ್ತೈತೆ. ನೋಡೋಣ, ನಾವೆಲ್ಲ ತಿನ್ನುವಂಥ ಚಿಕ್ಕ ಹುಡುಗರಲ್ಲೆಲ್ಲ 100-150 ರೂಪಾಯಿ ಮಟನ್ ಜಾಸ್ತಿ ಅದೇ ಅಂತ ಅನ್ನಿಸ್ತಾಯಿತ್ತು. ಇವಾಗ ನೋಡಿ ಹೆಂಗಿದೆ ಅಂತ. ಅಂದರೆ ಅವಾಗೆಲ್ಲ ಆರಾಮಾಗಿ ತಿಂತೀವಿ ಪುಕ್ಕಟ್ಟೆ. ಇವಾಗ ಹಂಗಲ್ಲ. ಇವಾಗ ನಾನು ನನ್ನ ಮಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಸಖತ್ತಾಗಿದೆ. ಇವಾಗ ಎಡಿಟಿಂಗ್ ಮಾಡುವಾಗ ನೋಡ್ತಾಯಿದ್ರು ಬಾಯಲ್ಲಿ ನೀರು ಬರ್ತಾಯಿದೆ ಮಸ್ತು. ಯಾಕಂದ್ರೆ ನನ್ನ ಫೇವ್ರೆಟ್ ಕೈಮಾ ಮಟನ್ ಸರ್, ಅದಕ್ಕೋಸ್ಕರ ಒಂದು ಖುಷಿಗೆ ಊಟ ಮಾಡಿಸ್ಬೇಕಲ್ಲ. ನಾನು ಅವಳಿಗೆ ತುಪ್ಪ ಹಾಕ್ಕೊಂಡು ಮುದ್ದೆ ಮೇಲೆ ಅವಳಿಗೆ ಊಟ ಮಾಡಿಸ್ತೀನಿ ಸೈಡ್ಗೆ ಹಾಕಿಸ್ಕೊಂಡು. ಮಟನ್ ಸಾರಿಗೆ, ಚಿಕನ್ ಸಾರಿಗೆ ಎಲ್ಲದಕ್ಕೂ ನಾವು ಹಾಕ್ಕೊಳ್ಳೋದೆ ಇದನ್ನು ತುಪ್ಪನ ಅವಳ ಕಡೆಯಿಂದ. ಆಮೇಲೆ ಬಂದುಬಿಟ್ಟು ಏನಂದರು, ಒಂದೇ ಒಂದು ಚಿಕ್ಕ ಮುದ್ದೆ ತಿಂತೀನಿ ಅಂತ ಹೇಳಿದ್ರು. ಬ್ಯಾಡ್ಮಿಂಟನ್ ಆಡ್ಕೊಂಬಂದು ಅವ್ರಿಗೂ ಕೂಡ ಒಂದು ಚಿಕ್ಕ ಮುದ್ದೆ ಕೊಟ್ಟು ನಾವು ಊಟ ಮಾಡಿದ್ವಿ. ಹಾಗೆ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.